ಲಿಂಗೈರ್ಯುತಃ ಅನ್ನೋದ್ರ ವ್ಯಾಖ್ಯಾನ ಮಾಡಿಕೊಳ್ಳುವಾಗ ಇಲ್ಲಿವರೆಗೂ 132ನೇ ಪ್ರಘಟ್ಟದವರೆಗೂ ಪಾಠ ಆಗಿದೆ. ಇವತ್ತು 133ನೇ ಪ್ರಘಟ್ಟವನ್ನು ಪಾಠ ಮಾಡ್ತಾ ಇದೆ. ಪ್ರಾಣಪ್ರೇರಕ ವಿಷ್ಣು, ಪ್ರಾಣಪ್ರೇರಕನಾದವನು ವಿಷ್ಣುನೇ. ಯಾಕೆ? ಲಿಂಗೈರ್ಯುತಹಾನಿ. ಆ ಉಪನಿಷತ್ನಲ್ಲಿ ಪ್ರಸ್ತುತವಾದ ಲಿಂಗಗಳೆಲ್ಲ ವಿಷ್ಣುವಿನ ಪರವಾಗಿ ಇದ್ದಾವೆ. ಆದ್ದರಿಂದ ಲಿಂಗ ಶಬ್ದ ಅತ್ರ ಶ್ರುತೇರಪ್ಯುಪಲಕ್ಷಕ. ಭಗವತ್ಪಾದರು ಅಣುಭಾಷ್ಯದಲ್ಲಿ ಲಿಂಗೈ ಸರ್ವೈರ್ಯುತಃ ಅಂತ ಲಿಂಗ ಪದ ಹಾಕಿದ್ದಾರೆ. ಬರೀ ಲಿಂಗ ಮಾತ್ರ ಅಲ್ಲ, ಶ್ರುತಿಯನ್ನು ಇಟ್ಟುಕೊಳ್ಬೇಕು. ಲಿಂಗೈಹಿ ಅನ್ನುವುದು ಲಕ್ಷಣೆಯ ಶ್ರುತಿಯನ್ನು ಹೇಳ್ತದೆ. ಶ್ರುತಿ ಅಂದ್ರೆ ಶಬ್ದ ಅಂತ ಅರ್ಥ. ಮಧ್ಯೆ ವಾಮನಂ ನೋಡಿ, ಆ ಉಪನಿಷತ್ನಲ್ಲಿ ಬರುವ ವಾಕ್ಯ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ ಅಂತ ಬಂದಿದೆ. ಮಧ್ಯೆ ವಾಮನಂ ಇತಿ ವಿಷ್ಣು ಪ್ರಸಿದ್ಧ ವಾಮನಶ್ರುತ್ಯ ಈಶಾನೋ ಭೂತಭವ್ಯಸ್ಯ ಇತ್ಯುಕ್ತ ಅಸಂಕುಚಿತ ಭೂತಭವ್ಯೇಶಿತೃತ್ವ 1, ವಿಶ್ವೇ ದೇವೋಪಾಸ್ಯತ್ವ 2, ವಿಮುಚ್ಯತೆ ಇತಿ ಶ್ರುತ ಮೋಚಕತ್ವ 3, ಇತರೇಣ ತು ಜೀವಂತಿ ಇತ್ಯಾದಿನ ಉಕ್ತ ಮುಖ್ಯ ಪ್ರಾಣಾದಿ ಸರ್ವಜೀವನದತ್ವ 4. ಇವೇ ಇದಷ್ಟೇ ಅಲ್ಲ, ಇನ್ನೂ ತುಂಬ ಇದ್ದಾವೆ. ಇತ್ಯಾದಿ ಲಿಂಗೈಶ್ಚ ಯುತತ್ವಾತ್ ತೇಷಾಂ ವೈಷ್ಣವತ್ವ ಪ್ರಸಿದ್ಧೇರಿತ್ಯರ್ಥಃ. ಭಗವತ್ಪಾದರು ಹೇಳ್ತಾರೆ, ಕೇವಲ ಲಿಂಗ ಅಂತ ಅಲ್ಲ, ಶ್ರುತಿಯನ್ನು ಇಟ್ಟುಕೊಳ್ಳಿ. ಶ್ರುತಿ ಯಾವುದು? ಕಾಟಕದಲ್ಲಿ ಬಂದ ಶ್ರುತಿ ಮಧ್ಯೆ ವಾಮನ ಮಾಸೀನಂ ಅಂತನ್ನುವಂಥ ವಾಮನ ಶ್ರುತಿ, ವಾಮನ ಶಬ್ದ. ಹಾಗೇನೆ ಈಶಾನೋ ಭೂತಭವ್ಯಸ್ಯ ಅಂತ ಇದೆ. ಭೂತ ಹಾಗೂ ಭವ್ಯ ಇವೆರಡಕ್ಕೂ ಈಶಾನಃ ನಿಯಾಮಕನಾದವನು ಅಂತ ಇದೆ. ಅಸಂಕುಚಿತ ಭೂತಭವ್ಯೇಶಿತ್ವ ಅನ್ನೋದು ವಿಷ್ಣುವಿನ ಧರ್ಮ. ಅಸಂಕುಚಿತ ಭೂತಭವ್ಯೇಶಿತೃತ್ವ ಅಂದ್ರೆ, ಸಂಕುಚಿತ ಅಂದ್ರೆ ಪರಿಮಿತ ಅಂತ ಅರ್ಥ, ಇಂತಿಷ್ಟು ಅಂತ. ಅಸಂಕುಚಿತ ಭೂತಭವ್ಯ ಈಶಿತೃತ್ವವೇ ಅಲ್ಲಿ ಶ್ರುತ ಆಗ್ತಾ ಇದೆ. ಅದು ವಿಷ್ಣುವಿಗೆ ಸಂಬಂಧಪಟ್ಟ ಲಿಂಗ. ಅದನ್ನು ಮೊದಲು ಉದಾಹರಿಸಿದರು. ವಿಶ್ವೇ ದೇವೋಪಾಸ್ಯತ್ವ, ವಿಶ್ವೇ ದೇವ ಉಪಾಸತೆ. ವಿಶ್ವೇ ದೇವೋಪಾಸ್ಯತ್ವ ಅದು ವಿಷ್ಣುವಿನ ಧರ್ಮ ಅಲ್ವೇ? ಎರಡನೇದು ಅದು ಅಲ್ಲಿ ಶ್ರುತ ಆಗ್ತಾ ಇದೆ. ಹಾಗೆ ವಿಮುಚ್ಯತೆ ಅನ್ನೋ ವಾಕ್ಯ ಇದೆ. ಆ ವಿಮುಚ್ಯತೆ ಅಂತನ್ನೋದ್ರಿಂದ ಮೋಚಕತ್ವ ಶ್ರುತ ಆಗ್ತಾ ಇದೆ. ಯಾರು ಈಶಾನನೋ ಅವನು ಮೋಚಕ ಅಂತ ಶ್ರುತ ಆಗ್ತಾ ಇದೆ. 3ನೇದ್ದಾಯ್ತು. 4ನೇದ್ದು ಇತರೇಣ ತು ಜೀವಂತಿ. ಹೀಗೊಂದು ವಚನ ಅಲ್ಲೇ ಬರ್ತದೆ. ಅಲ್ಲಿ ಮುಖ್ಯ ಪ್ರಾಣಾದಿ ಸರ್ವ ಜೀವನದತ್ವ ಅನ್ನೋದು ಶ್ರುತ ಆಗ್ತಾ ಇದೆ. ಮುಖ್ಯ ಪ್ರಾಣ ಮೊದಲಾದ ಸಕಲ ಜೀವರಿಗೂ ಜೀವನದ ಆಗಿದ್ದಾನೆ ಈ ಈಶಾನ. ಈ ರೀತಿ ಶ್ರುತ ಆಗ್ತಿರುವಾಗ ಇದೆಲ್ಲ ವಿಷ್ಣುವಿನ ಲಿಂಗಗಳೇ, ವಿಷ್ಣುವಿಗೆ ಸಂಬಂಧಪಟ್ಟವುಗಳು. ವೈಷ್ಣವತ್ವ ಪ್ರಸಿದ್ಧಿ ಭಾಷ್ಯದಲ್ಲಿ ಉದಾಹರಿತವಾದ ಶ್ರುತಿಗಳಿಂದ ತಿಳಿಬಹುದು. ಇಷ್ಟು ಲಿಂಗಗಳಿದ್ದರಿಂದ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಇನ್ಯಾರಾಗ್ಲಿಕ್ಕೆ ಸಾಧ್ಯ? ಈಶಾನ ಅಂತಂದ್ರೆ ಇನ್ಯಾರಾಗ್ಲಿಕ್ಕೆ ಸಾಧ್ಯ? ಪ್ರಾಣ ಪ್ರೇರಕ ಇನ್ಯಾರಾಗ್ಲಿಕ್ಕೆ ಸಾಧ್ಯ? ಸೂತ್ರೆ ಶಬ್ದಾದೇವ ಇತ್ಯುಕ್ತಾವಪಿ ಲಿಂಗಾನಾಮಪ್ಯುಕ್ತಿ ಶಬ್ದಾದೇವ ಇತ್ಯುಪಲಕ್ಷಣಮಿತಿ ಸೂಚನಾಯ. ಸೂತ್ರದಲ್ಲಿ ಭಗವತ್ಪಾದರು ಅಲ್ಲ, ವೇದವ್ಯಾಸರು ಶಬ್ದಾದೇವ ಪ್ರಮಿತಃ, ಪ್ರಾಣ ಪ್ರೇರಕ ವಿಷ್ಣುನೇ ಆಗಿದ್ದಾನೆ. ಯಾಕೆ? ಶಬ್ದಾದೇವ ಅಂತ ಶಬ್ದಾದೇವ ಶಬ್ದ ಹಾಕಿದರು. ಅಂದ್ರೆ ಶ್ರುತಿಯನ್ನು ಹೇಳಿದರು. ಆದರೆ ಭಗವತ್ಪಾದರು ಲಿಂಗೈ ಸರ್ವೈಹಿ ಅಂತ ಲಿಂಗ ಹೇಳಿದರು. ಹಾಗಾದ್ರೆ ಸೂತ್ರ ಮತ್ತು ಭಗವತ್ಪಾದರ ಭಾಷ್ಯ ಎರಡಕ್ಕೂ ವಿರೋಧ ಬಂತೇನೋ?
ಅಲ್ಲಿ ಹೇಳಿದ್ದು ಶ್ರುತಿ, ಇಲ್ಲಿ ಹೇಳಿದ್ದು ಲಿಂಗ ಅಂತ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಹೇಳಿದ್ದ ಹಾಗಿದ್ದರೂ ಕೂಡ ಸೂತ್ರದಲ್ಲಿರುವ ಶಬ್ದಾದೇವ ಅಂತನ್ನೋದನ್ನು ಉಪಲಕ್ಷಣೆಯ ಲಿಂಗಪರವಾಗಿಯೂ ಅರ್ಥ ಮಾಡಿಕೊಳ್ಳ್ರಿ, ಅದನ್ನು ಸೂಚನೆ ಮಾಡಿದ್ದಾರೆ. ಶಬ್ದಾದೇವ ಇತ್ಯುಕ್ತಾವಪಿ ಅಂದ್ರೆ ಸೂತ್ರದಲ್ಲಿ ಶಬ್ದಾದೇವ ಅಂತ ಹೇಳಿದ್ರು, ಲಿಂಗಾನಾಮಪ್ಯುಕ್ತಿ, ಲಿಂಗಗಳನ್ನೆಲ್ಲ ಭಗವತ್ಪಾದರು ಈ ಅಣುಕಾಶಿಕದಲ್ಲಿ ಹೇಳಿದ್ದು ಶಬ್ದಾದೇವ ಅಂತ ಸೂತ್ರವನ್ನ ಲಕ್ಷಣೆಯ ವ್ಯಾಖ್ಯಾನ ಮಾಡಿಕೊಡ್ರಿ ಎನ್ನುವ ಸೂಚನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ವ್ಯಕ್ತಮೇತತ್, ಇದಂತೂ ಸ್ಪಷ್ಟ ಇದೆ. ಕಂಪನಾದಿತ್ಯತ್ರ ಟೀಕಾಯ, ಕಂಪನಾದಂತ ಟೀಕಾದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ರೀತಿ ಕಂಪನಾದಂತ ಒಂದು ಸೂತ್ರ ಭಾಷ್ಯದ ವ್ಯಾಖ್ಯಾನ ಮಾಡುವಾಗ ತತ್ವಪ್ರಕಾಶಿಕೆಯಲ್ಲಿ ಶಬ್ದಾದೇವ ಅಂತನ್ನೋದನ್ನು ಉಪಲಕ್ಷಣೆಯ ಇಟ್ಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿದೆ. ಅದನ್ನು ಅಲ್ಲಿ ನೋಡ್ಕೊಳ್ಬಹುದು. ಹಾಗೇನೆ ಸುಖ ವಿಶಿಷ್ಟಾಭಿಧಾನಾದೇವ ಇತ್ಯತ್ರೈವ ಶಬ್ದಾದೇವ ಕಿಮು ಲಿಂಗೈರಿತಿ ಸೂಚನಾಯವ. ಶಬ್ದಾದೇವ ಕೇವಲ ಶಬ್ದ ಇದ್ದದ್ರಿಂದ ಮುಖ್ಯ ಪ್ರಾಣ ಪ್ರೇರಕ ವಿಷ್ಣು ಅಂತ ಇಟ್ಟುಕೊಳ್ಳೋದಷ್ಟೇ ಅಲ್ಲ. ಶಬ್ದ ಇದೆ ಅಂತಂದ್ಮೇಲೆ ಶಬ್ದನೇ ಹಿಂಗೆ ಅಲ್ಲಿ ಕೈಮುತ್ಯ ನ್ಯಾಯವನ್ನು ಹೇಳ್ತಾ ಇದ್ದಾರೆ. ಏನು ಕೈಮುತ್ಯ ನ್ಯಾಯ ಅಂತಂದ್ರೆ, ಶಬ್ದಾದೇವ ಪ್ರಮಿತ, ಶ್ರುತಿಯಿಂದಲೇ ಪ್ರಮಿತ ಆಗಿದೆ ಅಂತಂದ ಮೇಲೆ ಇನ್ನು ಲಿಂಗ ಬೇಕ್ಯಾಕೆ? ಕಿಮು ಲಿಂಗ, ಇನ್ನು ಲಿಂಗದಿಂದಲೂ ಪ್ರಮಿತ ಆದ್ರೆ ಮತ್ತಷ್ಟು ದೃಢ ಆಯ್ತು ಅಂತ ಹಂಗರ್ಥ. ಶ್ರುತಿಯಿಂದ ಪ್ರಮಿತ ಆದ್ರೆ ಲಿಂಗದಿಂದಲೂ ಪ್ರಮಿತವಾಗಿದೆ ಅಂತ ಪ್ರತ್ಯೇಕ ಹೇಳಬೇಕಾ? ಶ್ರುತಿಯಿಂದಲೇ ಪ್ರಮಿತ ಆದ್ಮೇಲೆ ಮುಗದೇ ಹೋಯ್ತಲ್ಲ. ಈ ಕೈಮುತ್ಯ ನ್ಯಾಯವನ್ನು ಸೂಚನೆ ಮಾಡ್ಲಿಕ್ಕೂ ಹೀಗೆ ಹೇಳಿದ್ದಾರೆ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಭಗವತ್ಪಾದರು ಲಿಂಗೈ ಸರ್ವೈಹಿ ಅಂತ ಲಿಂಗಗಳನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡಿದ್ದಕ್ಕೆ ಈ ಅಭಿಪ್ರಾಯ ಅಂತಂತಿದ್ದಾರೆ. ಹೀಗೆ 133ನೇ ಪ್ರಘಟ್ಟದಲ್ಲಿ ಮಂತ್ರಾಲಯ ಪ್ರಭುಗಳು ಬಹಳ ಅಪೂರ್ವವಾದ ವ್ಯಾಖ್ಯಾನವನ್ನು ಅನುಸಂಧಾನ ಮಾಡಿಸಿದರು. ಇದು ಪ್ರಾಣ ಪ್ರೇರಕ ಅನ್ನೋದರಿಂದ ತಿಳಿದಂತಹ ಅಂಶ. ಪೂರ್ವ ಪಕ್ಷದಲ್ಲಿ ಹೇಳಿದ ಇನ್ನು ಕೆಲವು ವಿಷಯಗಳಿಗೆ ಉತ್ತರ ಕೊಡಬೇಕಿತ್ತು. ಅದಕ್ಕೆ 134ರಲ್ಲಿ ಹೇಳ್ತಾರೆ. ಅದೇನದು? ಅದನ್ನು ಅನುಸಂಧಾನ ಮಾಡಬೇಕು. ಪೂರ್ವ ಪಕ್ಷಿ ಹೇಳಿದ ಎಷ್ಟೋ ಯುಕ್ತಿಗಳಿಗೆ ಉತ್ತರ ಸಿಗಬೇಕಲ್ಲ. ಅಂಗುಷ್ಟ ಮಾತ್ರತ್ವಂತೂ ಶಾಸ್ತ್ರಸ್ಯ ಮನುಷ್ಯಾಧಿಕಾರಿಕತ್ವೇನ ತತ್ತದಂಗುಷ್ಟಮಿತ ಹೃದಯಸ್ಥಸ್ಯ ಉಪಚಾರೇಣ ಯುಕ್ತಮಿತಿ ಭಾವಃ. ಇದು ಮಂತ್ರಾಲಯ ಪ್ರಭುಗಳ ವೈಶಿಷ್ಟ್ಯ. ಭಾಷ್ಯದಲ್ಲಿ ಅಲ್ಲಲ್ಲಿ ಹೇಳಿದ ವಿಷಯಗಳನ್ನು ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡ್ತಾರೆ. ಈಗ ಕಾಟಕದಲ್ಲಿ ಏನ್ ಹೇಳ್ತು? ಅಂಗುಷ್ಟ ಮಾತ್ರ, ಅಂಗುಷ್ಟ ಪರಿಮಿತನಾದ ಪುರುಷನಿದ್ದಾನೆ ಹೃದಯದಲ್ಲಿ ಅಂತ ಹೇಳ್ತು. ಆ ಅಂಗುಷ್ಟ ಮಾತ್ರತ್ವ ಅನ್ನೋದು ಪರಮಾತ್ಮನಿಗಿದೆ ಅಂತ ವ್ಯಾಖ್ಯಾನ ಮಾಡೋದು ಹೇಗೆ? ಮುಖ್ಯ ಪ್ರಾಣನಿಗೆ ಒಪ್ಪಗೊಳ್ಬಹುದೇನೋ ಅಂತ ಪ್ರಶ್ನೆ. ಅದನ್ನೂ ಕೂಡಿಸ್ತೇವೆ. ಯಾಕೆ? ಶಾಸ್ತ್ರಸ್ಯ ಮನುಷ್ಯಾಧಿಕಾರಿತ್ವೇನ ಅಧಿಕಾರಿಕತ್ವೇನ ತತ್ತದ ಅಂಗುಷ್ಟಮಿತ ಹೃದಯಸ್ಥಸ್ಯ ಉಪಚಾರೇಣ ಇತ್ಯುಕ್ತಂ. ಆ ಅಂಗುಷ್ಟ ಮಾತ್ರ ಪುರುಷ ಅಂತ ಉಪನಿಷತ್ತಿನ ವಚನವನ್ನ ಅರ್ಥೈಸ್ಕೊಳ್ಳೋದನ್ನ ವ್ಯಾಸರು ಹೇಳಿಕೊಟ್ರು. ಯಾಕೆ? ಶಾಸ್ತ್ರಗಳು ಮತ್ತು ವಿದ್ಯೆ ಮನುಷ್ಯಾಧಿಕಾರಿಕವಾಗಿದೆ. ನೆನಪಿರಲಿ, ಪ್ರತಿಯೊಬ್ಬರಿಗೂ ಈ ವಿಷಯ ಬೇಕು. ಮನುಷ್ಯಾಧಿಕಾರಿಕ ಅಂದ್ರೆ ಅಭಿಪ್ರಾಯ ಏನು? ಅರ್ಹರಾದ ಮನುಷ್ಯರು ಉಪಾಸನೆ ಮಾಡ್ಲಿಕ್ಕೆ ಬೇಕಾದದ್ದನ್ನು ಹೇಳ್ತದೆ. ನಿರಧಿಕಾರಿಕ ಅಲ್ಲ. ಮನುಷ್ಯರಿಗೆ ಅಧಿಕಾರ ಇದೆ ಈ ವಿದ್ಯೆಯನ್ನು ಉಪಾಸನೆ ಮಾಡಲಿಕ್ಕೆ. ಮನುಷ್ಯರು ಅಧಿಕಾರಿಗಳು ಅಂತಾಗಿದ್ದಾರೆ. ಅವರಿಗೆ ಎಲ್ಲೆಡೆ ಭಗವಂತ ವ್ಯಾಪಿಸಿದ್ದಾನೆ ಅಂತ ಉಪಾಸನೆ ಮಾಡುವಂತಹದ್ದಲ್ಲ. ಅದನ್ನು ಮಾಡುವುದೆಲ್ಲ ಬ್ರಹ್ಮ ಮೊದಲಾದ ದೇವತೆಗಳು.
ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ಉಪಾಸನೆ ಮಾಡುವ ಅರ್ಹತೆ ಬ್ರಹ್ಮಾದಿ ದೇವತೆಗಳಿಗಿರ್ತದೆ. ಮನುಷ್ಯರಿಗೆ ಅಷ್ಟು ಅಧಿಕಾರ ಇಲ್ಲ. ಮತ್ತೆಷ್ಟಿದೆ ಮನುಷ್ಯರಿಗೆ? ನಮ್ಮ ಅಂಗುಷ್ಠ ಪರಿಮಿತ ಹೃದಯದಲ್ಲಿ ಭಗವಂತನಿದ್ದಾನೆ ಅಂತ ಉಪಾಸನೆ ಮಾಡುವ ಅರ್ಹತೆ ಇರ್ತದೆ. ಅಂಗುಷ್ಠ ಅಂದ್ರೆ ಹೆಬ್ಬೆರಳು. ಅಂಗುಷ್ಠ ಪರಿಮಿತವಾದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಮಾತನಾಡಬೇಕು. ಅವರವರ ಅಂಗುಷ್ಠ ಮಾತ್ರತ್ವವನ್ನ, ಅದು ಔಪಚಾರಿಕವಾಗಿ ಹೇಳ್ತಾ ಇರುವ ಅಂಶ ಅಂತ ತಿಳಿಬೇಕು. ಅದನ್ನು ಕೂಡ ಅಷ್ಟೇ ಉಪಾಸನೆ ಮಾಡುವ ಅರ್ಹತೆ ಮನುಷ್ಯರಿಗಿರ್ತದೆ. ಆದ್ದರಿಂದ ಅದನ್ನು ಇಟ್ಟುಕೊಂಡು ಮಾತನಾಡಿ. ತತ್ತದ ಅಂಗುಷ್ಠ, ಇದನ್ನು ಹಿಂದೆನೂ ಹೇಳಿದ್ದೇನೆ, ಭಗವತ್ ಮಂತ್ರಾಲಯ ಪ್ರಭುಗಳೇ ಅದನ್ನು ಸ್ಪಷ್ಟಪಡಿಸಿದ್ರು. ತತ್ತದ ಅಂಗುಷ್ಠ ಮಿತ ಹೃದಯಸ್ಥಸ್ಯ ಉಪಚಾರೇಣ ಉಕ್ತಂ ಯುಕ್ತಂ ಇತಿ ಭಾವಃ ಏಕೋ ಜನಾರ್ದನಃ. ಈ ಪದವನ್ನು ಅನುವೃತ್ತಿ ಮಾಡಿ ಅನ್ವಯ ಮಾಡಿದ್ದಾರೆ. ಇತಿ ಏಕಸ್ಯೈವ ಮೋಚಕತ್ವ ಸೂಚನಾ. ಅಲ್ಲಿ ಅರ್ಧನ ಶಬ್ದ ಮೋಕ್ಷಪ್ರದ ಅನ್ನೋ ಅರ್ಥದಲ್ಲಿದೆ ಅಂತ ಹಿಂದೆ ಹೇಳಿದ್ದಾರೆ. ಹಾಗಾದ್ರೆ ಪ್ರಕೃತದಲ್ಲಿ ಲಿಂಗ ಮೋಚಕತ್ವ ಅನ್ನೋದು ಒಂದು ಸೇರ್ಕೊಂಡಿದೆ. ವಿಮುಚ್ಯತೆ ಅನ್ನೋ ಶ್ರುತಿಯಿಂದ ಹೇಳಿದ್ದು ಅದನ್ನು ಸೂಚನೆ ಮಾಡಿದ್ದಾರೆ. ಇನ್ನು ವಿಶ್ವೇ ದೇವೋಪಾಸ್ಯತ್ವಂ ಅನ್ಯಸ್ಯ ನ ಮುಖ್ಯಂ. ಭಗವಂತನಲ್ಲಿ ವಿಶ್ವೇ ದೇವೋಪಾಸ್ಯತ್ವ ಮುಖ್ಯವಾಗಿದೆ. ಯಾಕೆಂದ್ರೆ ಮೋಚಕನಾದ್ರಿಂದ. ಬೇರೆಯವರಲ್ಲಿ ಅದು ಮುಖ್ಯ ಅಲ್ಲ. ಅದನ್ನೂ ಕೂಡ ಜನಾರ್ದನ ಏಕಃ ಅನ್ನೋದರಿಂದ ಸೂಚನೆ ಮಾಡಿದ್ದಾರೆ. ಏಕೋ ಜನಾರ್ದನ ಅಂತ ಅನುವೃತ್ತಿ ಮಾಡಿದ್ರಿಂದ ಸೂಚನೆ ಮಾಡಿದ್ದಾರೆ. ಈಗ 134ನೆಯ ಪ್ರಘಟ್ಟವನ್ನ ಅನುಸಂಧಾನ ಮಾಡಿಸ್ತಾ ಇದ್ದಾರೆ ಮಂತ್ರಾಲಯ ಪ್ರಭುಗಳು. 2 ಪ್ರಘಟ್ಟ ಇವತ್ತು ಪಾಠ ಮಾಡಿದ್ದೇನೆ. ನಾಳೆ 135ನೇ ಪ್ರಘಟ್ಟ ಏನು ಉಂಟು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ. ನಮಸ್ಕಾರ.